ಪೊಲೀಸ್ ಇಲಾಖೆ ಅಂದ್ರೆ ಜನರ ಜೊತೆಗೆ ನೇರವಾಗಿ ಸಂಪರ್ಕ ಸಾಧಿಸಿ ಕೆಲಸ ಮಾಡಬೇಕು. ಆದರೆ ಈ ರೀತಿಯ ಕರ್ತವ್ಯ ಮಾಡೋ ಸಂದರ್ಭದಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆ ಗೊತ್ತಿದ್ರೆ ಇನ್ನೂ ಪರಿಣಾಮಕಾರಿಯಾಗಿ ಕರ್ತವ್ಯ ಮಾಡೋಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕರಾವಳಿಯಲ್ಲಿ ಕೆಲ ತಿಂಗಳ ಹಿಂದಷ್ಟೇ ಅಸ್ತಿತ್ವಕ್ಕೆ ಬಂದ ಕೋಮು ದ್ವೇಷ ನಿಗ್ರಹ ಕಾರ್ಯಪಡೆಗೆ ತುಳು ಕಾರ್ಯಾಗಾರ ನಡೆಸಲಾಗಿದೆ. ಸ್ಪೆಷಲ್ ಆಕ್ಷನ್ ಫೋರ್ಸ್ ಟೀಮ್ಗೆ ತುಳು ಭಾಷೆ. 1 ತಿಂಗಳು ತುಳು ಕಲಿಕೆ ಕಾರ್ಯಾಗಾರಕ್ಕೆ ಚಾಲನೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ಆಗಿ 15 ವರ್ಷಗಳೇ ಕಳೆದಿದೆ. ಕರಾವಳಿಗೆ ನೇಮಕವಾಗಿ ಬರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸ್ಥಳೀಯ ತುಳು ಭಾಷೆ ಬರಲ್ಲ. ಹೊರ ಜಿಲ್ಲೆಗಳ ಜನ ಪೊಲೀಸ್ ಇಲಾಖೆಗೆ ಬಂದಾಗ ಸ್ಥಳೀಯರು ಮಾತಾಡೋ ತುಳು ಭಾಷೆ ಅರ್ಥ ಆಗೋದಿಲ್ಲ. ಇತ್ತೀಚೆಗಷ್ಟೇ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಕೋಮುಗಲಭೆ ತಡೆಯುವ ಉದ್ದೇಶದಿಂದ ಸ್ಥಾಪನೆಯಾಗಿರುವ ವಿಶೇಷ ಕಾರ್ಯಪಡೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ತುಳು ಭಾಷೆ ಕಲಿಸುವ ಕಾರ್ಯಾಗಾರಕ್ಕೆ ಚಾಲನೆ ಕೊಡಲಾಗಿದೆ. ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ವಿಶೇಷ ಕಾರ್ಯಪಡೆಯು 3 ತುಕಡಿಗಳು ಕಾರ್ಯನಿರ್ವಹಿಸುತ್ತಿದ್ದು 3 ತುಕಡಿಗಳಿಂದ ಸುಮಾರು 150 ಅಧಿಕಾರಿ ಸಿಬ್ಬಂದಿಗೆ ತುಳು ಭಾಷಾ ಕಲಿಕಾ ಕಾರ್ಯಾಗಾರ ನಡೆಸಲಾಗುತ್ತಿದೆ. 1 ತಿಂಗಳ ಕಾಲ ತುಳು ಸಾಹಿತ್ಯ ಅಕಾಡೆಮಿ ತರಬೇತಿ ಕೊಡಲಿದೆ. ತುಳು ಭಾಷೆ ಕಲಿಕೆಯ ಜೊತೆಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯವೂ ನಡೆಯಲಿದೆ. ಆಲ್ಮೋಸ್ಟ್ 1 ಮಂತ್ ಪ್ರೋಗ್ರಾಮ್ ಇದು ನಡೆಯುತ್ತದೆ. ಅಷ್ಟರಲ್ಲಿ ಯಾರಾದರೂ ಇನ್ನೂ ಕಲಿತಿಲ್ಲ, ಇನ್ನೂ ಬೇಕಂದಾಗ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಮಾಡೋದರಿಂದಾಗಿ ನಮ್ಮ ಪೊಲೀಸರಿಗೆ ಕೂಡ ಇಲ್ಲಿ ಲೋಕಲ್ ಭಾಷಾ ಕಲ್ಚರ್ ಇದರ ಬಗ್ಗೆ ಒಂದು ತಿಳುವಳಿಕೆ ಬರ್ತದೆ. ಅದೇ ರೀತಿಯಲ್ಲಿ ಲೋಕಲ್ನ ಜನ ಕೂಡ ಇಲ್ಲಿದ್ದವರು ಅವ್ರ ಜೊತೆ ನಮ್ಮವರು ಮಾತಾಡಿದ್ದಾಗ ಒಬ್ಬರನ್ನೊಬ್ಬರು ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಕೂಡ ಈಸಿಯಾಗಿ ಆಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿಸಲಾಗಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಜನ ಸ್ಥಳೀಯವಾಗಿ ತುಳು ಭಾಷೆಯನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಹೀಗಾಗಿ ಕರಾವಳಿಯಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ಕೆಲವೊಂದು ಸಮಸ್ಯೆ ಆಗ್ತಿತ್ತು. ಸ್ಥಳೀಯ ಭಾಷೆ ಕಲಿಯೋದ್ರಿಂದ ಅಪರಾಧ ತಡೆಯೋದಿಕ್ಕೆ ಹಾಗೂ ತನಿಖೆಗೂ ಸಹಕಾರಿ ಅನ್ನಬಹುದು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.